ವಿಚಾರಕ್ಕೆ ಹೆತ್ತ ಮಗಳನ್ನೇ ಪಾಪಿ ತಂದೆ ಕೊಲೆಗೈದಿದ್ದ. ಶಿರಾದ ನಿಂಬೆ ಮರದ ಹಳ್ಳಿಯಲ್ಲಿ ಅಪ್ಪನಿಂದಲೇ ಮಗಳ ಹತ್ಯೆಯಾಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬೆ ಮರದ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. 17 ವರ್ಷದ ಮೇಘನ ಕೊಲೆಯಾದ ಯುವತಿ ಮಗಳನ್ನ ಕೊಂದು ಹೂತು ಹಾಕಿದ್ದ ಈತ. ತಾಯಿ ಸಂಬಂಧಿಕರ ಹುಡುಗನನ್ನ ಮೇಘನ ಪ್ರೀತಿ ಮಾಡ್ತಾ ಇದ್ಲು. ಮಗಳ ಪ್ರೀತಿಗೆ ತಿಮ್ಮರಾಯಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಮನೆಯಲ್ಲಿ ಆಗಾಗ ಜಗಳ ಆಗ್ತಾ ಇತ್ತು. ಏಪ್ರಿಲ್ 16ರಂದು ಮಗಳನ್ನೇ ತಿಮ್ಮರಾಯಪ್ಪ ಕೊಲೆ ಮಾಡಿದ್ದ. ತಮ್ಮ ಜಮೀನು ಪಕ್ಕದ ಸರ್ಕಾರಿ ಹಳ್ಳದಲ್ಲಿ ಶವ ಹೂತಿದ್ದ. ಹೂತು ಹಾಕಿ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಪೊಲೀಸ್ ತನಿಖೆಯಲ್ಲಿ ಕಿಲ್ಲರ್ ಡ್ಯಾಡಿ ರಹಸ್ಯ ಬಯಲಾಗಿದೆ. ಸದ್ಯ ಆರೋಪಿ ತಂದೆಯನ್ನ ಕಳ್ಳಂಬೆಳ್ಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿರಾ ತಹಶೀಲ್ದಾರ್ ನೇತೃತ್ವದಲ್ಲಿ ಶವ ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇದೆ. ಸಂಬಂಧಿಕರ ಹುಡುಗನನ್ನೇ ಮೇಘನ ಪ್ರೀತಿ ಮಾಡ್ತಾ ಇದ್ಲು. ಈಕೆಗೆ 17 ವರ್ಷ. ಇನ್ನ ಈ ಪ್ರೀತಿಗೆ ತಂದೆ ತಿಮ್ಮರಾಯಪ್ಪನ ವಿರೋಧವಿತ್ತು. ತನ್ನ ವಿರೋಧದ ಮೇಲೆ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಸಿಟ್ಟಿನಲ್ಲಿ ತನ್ನ ಮಗಳನ್ನೇ ಕೊಂದು ಜಮೀನಿನ ಪಕ್ಕದ ಸರ್ಕಾರಿ ಜಾಗದಲ್ಲಿ ಹೂತು ಹಾಕಿದ್ದ. ಬಳಿಕ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ತಿಮ್ಮರಾಯಪ್ಪನೇ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ತನಿಖೆಯಲ್ಲಿ ತಿಮ್ಮರಾಯಪ್ಪನ ಅಸಲಿ ಆಟ ಬಯಲಾಗಿದೆ. ತಾನೇ ಕೊಂದು ಮಗಳು ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ರು. ಪೊಲೀಸ್ ತನಿಖೆಯಲ್ಲಿ ತಿಮ್ಮರಾಯಪ್ಪನ ಆಟ ಬಯಲಾಗಿದೆ. ಕಾಣೆಗೆ ಎಷ್ಟು ದಿನ ಆಗಿದೆ? ತಿಂಗಳಾಗೈತಿ. ಕಂಪ್ಲೇಂಟ್ ಎಲ್ಲ ಆಗೈತಾ? ಯಾವ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಕಳಂಬೆಲ್ಲ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಪೊಲೀಸ್ನವ್ರು ಏನು ಹೇಳಿರು? ನಾವು ಹುಡುಕ್ತಾ ಇದೀವಿ ಕಣಮ್ಮ ಅಂತ ಹೇಳಿರಾ? ಕಾಣೆಗೆ ಎಷ್ಟು ದಿನ ಆಗಿದೆ? ತಿಂಗಳಾಗೈತಿ. ಕಂಪ್ಲೇಂಟ್ ಹೆಸರು ವೆಂಕಟೇಶ್ ಗೌಡ. ನಾನು 10ನೇ ಕ್ಲಾಸ್ ಓದಿ ಈಗ ಎಕ್ಸಾಮ್ ಎಲ್ಲ ಮುಗಿದು ನಾನು ಹತ್ತಿರವರೆಗೆ ಹೋದಾಗ ನಮ್ಮ ಅಕ್ಕ ಕಾಣೆಯಾಗಿರೋ ವಿಷಯ ಅವಾಗ ನನಗೆ ಗೊತ್ತಾಯ್ತು. ಹಾಗಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವಾಗ ಗೊತ್ತಾಗಿದ್ದರಿಂದ ನಮ್ಮ ಅಕ್ಕನ್ನ ಎಲ್ಲಿದ್ರು ಪೊಲೀಸರು ಹುಡುಕ್ತಾ ಇದ್ದಾರೆ. ವಿಡಿಯೋದವರು ಹುಡುಕೊಡ್ಬೇಕು ಅಂತ ನನ್ನ ಹೆಸರು ವೆಂಕಟೇಶ್ ಗೌಡ. ನಾನು 10ನೇ ಕ್ಲಾಸ್ ಓದಿ ಈಗ ಎಕ್ಸಾಮ್ ಎಲ್ಲ ಮುಗಿದು ನಾನು ಹತ್ತಿರವರೆಗೆ ಹೋದಾಗ ನಮ್ಮ ಅಕ್ಕ ಕಾಣೆಯಾಗಿರೋ ವಿಷಯ ಅವಾಗ ನನಗೆ ಗೊತ್ತಾಯ್ತು. ಹಾಗಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವಾಗ ಗೊತ್ತಾಗಿದ್ದರಿಂದ ನಮ್ಮ ಅಕ್ಕನ್ನ ಎಲ್ಲಿದ್ರು ಪೊಲೀಸರು ಹುಡುಕ್ತಾ ಇದ್ದಾರೆ. ವಿಡಿಯೋದವರು ಹುಡುಕೊಡ್ಬೇಕು ಅಂತ ನನ್ನ ಹೆಸರು ವೆಂಕಟೇಶ್ ಗೌಡ. ನಾನು 10ನೇ ಕ್ಲಾಸ್ ಓದಿ ಈಗ ಎಕ್ಸಾಮ್ ಎಲ್ಲ ಮುಗಿದು ನಾನು ಹತ್ತಿರವರೆಗೆ ಹೋದಾಗ ಇನ್ನೂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಇದೇನಿದು? ತಾವೇ ಕೊಲೆ ಮಾಡ್ತಾರೆ, ಕೊಲೆ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಡ್ತಾರೆ. ಹೇಗೆ ಪ್ರಕರಣ ಬೆಳಕಿಗೆ ಬಂತು ಮಹಾಂತೇಶ್? ವಿನಿತಾ, ಏನು ಈ ಒಂದು ಪ್ರಕರಣ ನಡೆದಿರುವಂತದ್ದು ಕಳ್ಳಂಬೆಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಏನು ಈಗ ಮೇಘನ ಏನು ಸಾವನ್ನಪ್ಪಿದ್ದಾಳೆ, ಆಕೆಯ ತಂದೆಯೇ ಈಕೆನ ಕೊಲೆ ಮಾಡಿರ್ತಾನೆ. ಕಳೆದ ತಿಂಗಳು 16ನೇ ತಾರೀಕು ಈಕೆ ಒಂದು ಕೊಲೆ ಆಗಿರುವಂತದ್ದು. ಕೊಲೆ ಆಗಿದ್ದು ಹೇಗೆ ಅಂತಂದ್ರೆ, ಈಕೆ ಒಂದು ಸಂಬಂಧಿಕರಂದ್ರೆ ತಾಯಿಯ ಸಂಬಂಧಿಕರನ್ನ ಪ್ರೀತಿ ಮಾಡ್ತಿರ್ತಾಳೆ. ಇದೇ ವಿಚಾರಕ್ಕೆ ಮನೆಯಲ್ಲಿ 2-3 ಸರಿ ಗಲಾಟೆಗಳಾಗಿರುತ್ತೆ. ತಂದೆಗೆ ಯಾವುದೇ ರೀತಿಯ ಇಷ್ಟ ಇರೋದಿಲ್ಲ ಇವಳು ಪ್ರೀತಿ ಮಾಡೋದು. ಹಾಗಾಗಿ ತಂದೆ ವಿರೋಧ ಮಾಡಿರ್ತಾರೆ. ನೀನು ಮದುವೆ ಆಗಿದ್ರೆ ಅಥವಾ ಪ್ರೀತಿ ಮಾಡೋದಾದ್ರೆ ನಾನು ಹೇಳೋ ಹುಡುಗನ್ನೇ ಮದುವೆ ಆಗ್ಬೇಕು ಅಥವಾ ಪ್ರೀತಿ ಮಾಡ್ಬೇಕು, ನೀವು ಈ ರೀತಿ ನಿನ್ ಪ್ರೀತಿ ನಾನು ಒಪ್ಪಲ್ಲ ಅನ್ನೋ ಒಂದು ಮಾತನ್ನ ತಂದೆ ಹೇಳಿರುವಂತದ್ದು. ಇದೇ ವಿಚಾರಕ್ಕೆ ಗಲಾಟೆಗಳು ಕೂಡ ಆಗಿರ್ತದೆ. ಏನು ತಿಮ್ಮರಾಯಪ್ಪ ಏನಿರ್ತಾನೆ, ಈತ ಕಳೆದ ತಿಂಗಳು 16ನೇ ತಾರೀಕು ಮನೇಲಿ ಯಾರು ಇರೋದಿಲ್ಲ. ಆಕೆ ಅಂದ್ರೆ ಮೇಘನ ತಾಯಿ ಶಿರಾಕ್ಕೆ ಹೋಗಿರ್ತಾರೆ. ಮತ್ತೆ ಮನೇಲಿ ಯಾರು ಇದ್ದಂತ ಸಂದರ್ಭದಲ್ಲಿ ತೋಟಕ್ಕೆ ಕರ್ಕೊಂಡೋಗಿ, ಹೊಲದ ಹತ್ರ ಕರ್ಕೊಂಡೋಗಿ ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಈಕೆನ ಬಾವಿಗೆ ತಳ್ಳಿ ಮೇಲಿಂದ ಕಲ್ಲು ಎತ್ತಾಕಿ ಆ ಮೇಘಳನ್ನ ಕೊಲೆ ಮಾಡಿರ್ತಾನೆ. ಜೊತೆಗೆ ಕೊಲೆ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಆಕೆನ ಬಾವಿಯಿಂದ ಮೇಲಕ್ಕೆ ಶವವನ್ನ ತಂದು ಪಕ್ಕದಲ್ಲಿ ಸಮೀಪದಲ್ಲಿ ಇರುವಂತಹ ಸರ್ಕಾರಿ ಹಳ್ಳದಲ್ಲಿ ಈಕೆನ ಮುಚ್ಚಿರ್ತಾನೆ. ಆನಂತರ ತಾಯಿ ಸಂಜೆ ಮನೆಗೆ ಬಂದು ಮೇಘಳನ್ನ ಹುಡುಕಾಟ ನಡೆಸ್ತಾರೆ. ಫೋನ್ ಮಾಡ್ತಾಳೆ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ. ಈ ಒಂದ್ ಸಂದರ್ಭದಲ್ಲಿ ತಿಮ್ಮರಾಯಪ್ಪನೂ ಕೂಡ ಮಗಳನ್ನ ಹುಡುಕೋ ರೀತಿ ನಾಟಕವನ್ನ ಆಡ್ತಾನೆ. ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಮತ್ತೆ ಊರುಗಳಲ್ಲೆಲ್ಲ ಹುಡುಕಾಟ ನಡೆಸಿದ್ರು ಕೂಡ ಸಿಗೋದಿಲ್ಲ. ಕೊನೆಗೆ ತಾಯಿ ಕಳ್ಳಂಬೆಳ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಆ ಸಂದರ್ಭದಲ್ಲೂ ಕೂಡ ತಿಮ್ಮರಾಯಪ್ಪ ಜೊತೆಲೆ ಠಾಣೆಗೂ ಕೂಡ ಹೋಗಿರ್ತಾನೆ. ಗಂಡ ಹೆಂಡತಿ ಇಬ್ರು ಹೋಗಿ ನಮ್ಮ ಮಗಳು ಮಿಸ್ ಆಗಿದ್ದಾಳೆ ಹುಡುಕೊಡಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಬಹಳ ನಾಟಕೀಯವಾಗಿ ತಿಮ್ಮರಾಯಪ್ಪ ನಟನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ
ಪೊಲೀಸರು ತಿಮ್ರಾಯಪ್ಪನ ಠಾಣೆಗೆ ಬನ್ನಿ, ನಿಮ್ಮನ್ನ ವಿಚಾರಣೆ ಮಾಡಬೇಕು ಅನ್ನೋ ಒಂದು ಅಂತ ಮಾಹಿತಿ ಕೇಳಿದ ಸಂದರ್ಭದಲ್ಲಿ ತಿಮ್ರಾಯಪ್ಪ ಠಾಣೆಗೆ ಹೋಗದೆ ತಲೆಮರೆಸ್ಕೊಂಡು ಓಡಾಡ್ತಿರ್ತಾನೆ. ಧರ್ಮಸ್ಥಳ, ತಿರುಪತಿ ಸೇರಿದಂತೆ ಹಲವು ಕಡೆ ಓಡಾಡ್ತಾನೆ. ಇದು ಪೊಲೀಸರಿಗೆ ಬಹಳ ಅನುಮಾನ ಮೂಡುತ್ತೆ. ಈ ತಿಮ್ರಾಯಪ್ಪನ ವರ್ತನೆ ಬಹಳ ಅನುಮಾನ ಇದೆ ಅಂತ ಕರೆದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡದಂತಹ ಸಂದರ್ಭದಲ್ಲಿ ಆತನ ಕರ್ಕೊಂಡು ಬಂದು ಸತ್ಯನ ಹೇಳ್ತಾನೆ, ನಾನೇ ಮಗಳನ್ನ ಕೊಲೆ ಮಾಡಿದ್ದೀನಿ, ಈ ರೀತಿಯಾಗಿ ಹಳ್ಳದಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತೇಳಿ. ನಾಳೆ ಆ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ. ವಿನುತಾ, ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.